ಹಾಯ್ ಗೈಸ್, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಪ್ರಚಲಿತ ಘಟನೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ MCQ ಇರುತ್ತೆ ನೋಡ್ರಿ. ನೀವು ಪ್ರತಿನಿತ್ಯ MCQ ಏನು ಬಿಡಿಸ್ತಾರೋ ಅದರ ಮೇಲೆ ನಿಮ್ಮ ಒಂದು ಅಧ್ಯಯನ ಯಾವ ರೀತಿಯಾಗಿ ನೀವು ಜ್ಞಾನವನ್ನು ಪಡೆದುಕೊಂಡಿದ್ದೀರಿ ಅಂತ ತಿಳಿಬೋದು. ಓಕೆ, ನೀವೆಷ್ಟು ಓದಿದರೂ ಕೂಡ MCQ ಏನು ಬಿಡಿಸ್ತಾರೋ ಅದರ ಮೇಲೆ ನಿಮ್ಮ ಜ್ಞಾನ ನಿರ್ಧಾರ ಆಗುತ್ತದೆ. ಅದಕ್ಕಾಗಿ ಹೆಚ್ಚಿನ ಓದಿ ಜೊತೆಗೆ MCQ ಕೂಡ ಜಾಸ್ತಿ ಬಿಡಿಸಿ. ಹೆಚ್ಚಿನ ಓದಿನ ಜೊತೆಗೆ MCQ ಕೂಡ ಬೇಕಾಗ್ತದೆ ನೋಡ್ರಿ. ಇವತ್ತೊಂದು ವಿಡಿಯೋ ಏನಂದರೆ ಪ್ರಚಲಿತ ಘಟನೆ ಮತ್ತು ಸಾಮಾನ್ಯ GKಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಿರ್ತವೆ. ಓಕೆ, ಹಾಗಾದ್ರೆ ಬನ್ನಿ, ಮೊದಲನೇ ಪ್ರಶ್ನೆ ಇದೆ ನೋಡಿ. ಮೊದಲನೇ ಪ್ರಶ್ನೆ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಭಾರತದ ಇತಿಹಾಸದ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಚಂದ್ರಯಾನ ದಕ್ಷಿಣ ಧ್ರುವದಲ್ಲಿ ಇಳಿದ ಸ್ಥಳಗಳನ್ನು ಏನೆಂದು ಹೆಸರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 2023ರಲ್ಲಿ ಚಂದ್ರಯಾನ 3ಯನ್ನು ಭಾರತದ ಇಸ್ರೋ ಏನು ಉಡಾವಣೆ ಮಾಡಿತ್ತು ಅದನ್ನು ಎಲ್ಲಿ ಯಾವ ಒಂದು ಸ್ಥಳದಲ್ಲಿ ದಕ್ಷಿಣ ಧ್ರುವದಲ್ಲಿ ಇಳಿಸಿತ್ತು, ಆ ಒಂದು ಸ್ಥಳವನ್ನು ಏನೆಂದು ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಶಿವಶಕ್ತಿ ಪಾಯಿಂಟ್. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ನೋಡಿ. ಚಂದ್ರಯಾನ 3 ಇಳಿದಂಥ ದಕ್ಷಿಣ ಧ್ರುವದ ಒಂದು ಹೆಸರನ್ನು ಏನು ಇಟ್ಟಿದ್ದಾರೆ, ಶಿವಶಕ್ತಿ ಪಾಯಿಂಟ್ ಅಂತ ಇಟ್ಟಿದ್ದಾರೆ ಹೆಸರು. 2023ರಲ್ಲಿ ಆಗಸ್ಟ್ 23ನೇ ತಾರೀಕರಂದು ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರ ಮೇಲೆ ಇಳಿತದ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಐತಿಹಾಸಿಕ ತಾಣಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ನಾಮಕರಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಆಗಸ್ಟ್ 23ರನ್ನು ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದರೆ ಆಗಸ್ಟ್ 23ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದಲ್ಲಿ ಜಂಟಿಯಾಗಿ ನಡೆದ 2024ರ ICC ಪುರುಷರ T20 ವಿಶ್ವಕಪ್ ಗೆದ್ದ ತಂಡ ಯಾವುದು ಅಂತ ಕೇಳಿದ್ದಾರೆ. ICC T20 ವರ್ಲ್ಡ್ ಕಪ್ ಗೆದ್ದ 2024ರ ಒಂದು ತಂಡ ಯಾವುದು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ನಮ್ಮ ಭಾರತ. ಭಾರತ ದೇಶ ಏನಪ್ಪ ಅಂತಂದರೆ 2024ರ ICC ಪುರುಷರ T20 ವಿಶ್ವಕಪ್ಪನ್ನು ಪಡೆದುಕೊಂಡಿದೆ ನೋಡಿ. ಬಾರ್ಬಡೋಸ್ನಲ್ಲಿ ನಡೆದ ರೋಚಕ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಕೇವಲ 7 ರನ್ಗಳಿಂದ ಮಣಿಸಿ ಭಾರತ ತಂಡವು 2ನೇ ಬಾರಿಗೆ T20 ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ಇದು ಎಲ್ಲಿ ನಡೀತಪ್ಪ ಅಂತಂದರೆ ಇದು ಬಾರ್ಬಡೋಸ್ದಲ್ಲಿ ನಡೆದು ನೋಡ್ರಿ. ಇದರಲ್ಲಿ ಯಾವುದೋ ರನ್ನರ್ ಅಪ್ ಆದಂಥ ತಂಡ ಯಾವುದಪ್ಪ ಅಂತಂದರೆ ದಕ್ಷಿಣ ಆಫ್ರಿಕಾ ರನ್ನರ್ ಅಪ್ ಆಗಿದೆ ಅಂತಲೇ ಹೇಳ್ಬೋದು. ಭಾರತ ದೇಶ ವಿಜೇತ ಆಗಿದೆ. ಇದು ಭಾರತ ದೇಶಕ್ಕೆ 2ನೇ ಒಂದು ಕಪ್ ಆಗಿದೆ ಅಂತ ಹೇಳ್ಬೋದು. ಮೊದಲು 2007, 2024 2 ಕಪ್ಗಳನ್ನು T20 ವಿಶ್ವಕಪ್ಪನ್ನು ಭಾರತ ದೇಶ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಡುವ ಮತ್ತು ಕೃಷಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ 2024ರ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಗಣ್ಯ ಯಾರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಸಿರು ಕ್ರಾಂತಿ ಪಿತಾಮಹ ಎಂದಾಗೆ ನಿಮಗೆ ಗೊತ್ತಾಗಿರುತ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ, MS ಸ್ವಾಮಿನಾಥನ್ ಅವರು ಏನಪ್ಪ ಅಂತಂದ್ರೆ 2024ರ ಮರಣೋತ್ತರ ಭಾರತ ರತ್ನ ಪಡೆದ ಗಣ್ಯ ವ್ಯಕ್ತಿಯಾಗಿದ್ದಾರೆ. ಇವರನ್ನು ಹಸಿರು ಕ್ರಾಂತಿ ಪಿತಾಮಹ ಎಂದು ಕರೆಯುತ್ತಾರೆ ನೋಡ್ರಿ, MS ಸ್ವಾಮಿನಾಥನ್ ಅವರಿಗೆ. ಮಾಕೊಂಬು ಸಾಂಬಶಿವನ್ ಸ್ವಾಮಿನಾಥನ್ ಅವರು ಅಧಿಕ ಒಂದು ಇಳುವರಿ ನೀಡುವ ಗೋಧಿ ಮತ್ತು ಭತ್ತ ತಳಿಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತವನ್ನು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯಾಗಿ ಮಾಡಿದ್ದಾರೆ. ಗೋಧಿ ಮತ್ತು ಭತ್ತ ಉತ್ಪಾದನೆ ಇವೇನಪ್ಪ ಅಂತಂದರೆ ಸ್ವಾಮಿನಾಥನ್ ರವರು ಅಭಿವೃದ್ಧಿಪಡಿಸುವಂಥ ಭಾರತದ ಆಹಾರ ಉತ್ಪಾದನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತಳಿಗಳು ಇವು ಪ್ರಮುಖವಾಗಿ ನೋಡಿ. MS ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಭಾರತದ ಜನಪ್ರಿಯ ಡಿಜಿಟಲ್ ಪಾವತಿ ವ್ಯವಸ್ಥೆಯಾದ UPI ಅನ್ನು ಅಧಿಕೃತವಾಗಿ ಅಳವಡಿಸಿಕೊಂಡ ಮೊದಲ ಯುರೋಪಿಯನ್ ದೇಶ ಯಾವುದಂತ ಕೊಟ್ಟಿದ್ದಾರೆ. UPI ಅನ್ನು ಅಳವಡಿಸಿಕೊಂಡ ಯುರೋಪಿನ ಮೊದಲ ದೇಶ ಯಾವುದಂತ ಕೊಟ್ಟರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಫ್ರಾನ್ಸ್ ದೇಶ ನೋಡಿ. ಫ್ರಾನ್ಸ್ ದೇಶ ಏನಪ್ಪ ಅಂತಂದರೆ UPI ಅನ್ನು ಅಳವಡಿಸಿಕೊಂಡಂಥ ಯುರೋಪಿಯನ್ ದೇಶ ಆಗಿದೆ. ಓಕೆ, ಫ್ರಾನ್ಸ್ ದೇಶ ಸರಿಯಾದ ಉತ್ತರ ಆಗಿದೆ ನೋಡಿ. ಭಾರತದ UPI ಅಂದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಕರಿತೀವಿ. ಇದನ್ನು ಜಾಗತಿಕವಾಗಿ ವಿಸ್ತರಿಸುವ ನಿಟ್ಟಿನಲ್ಲಿ ಫ್ರಾನ್ಸ್ ದೇಶದ ಪ್ರತಿಷ್ಠಿತ ಐಫೆಲ್ ಟವರ್ನಲ್ಲಿ UPI ಮೂಲಕ ಟಿಕೆಟ್ ಖರೀದಿಸುವ ಸೌಲಭ್ಯವನ್ನು ಮೊದಲ ಬಾರಿಗೆ ಆರಂಭಿಸಲಾಗಿದೆ ನೋಡಿ. ಫ್ರಾನ್ಸ್ ದೇಶ ಏನು ಮಾಡಿದೆ ಅಂದರೆ UPI ಅನ್ನು ಅಳವಡಿಸಿಕೊಂಡ ಯುರೋಪಿಯನ್ನ ಒಂದು ಮೊದಲ ದೇಶ ಆಗಿದೆ ಅಂತಲೇ ಹೇಳಬಹುದು. ಇಷ್ಟು ಗೊತ್ತಿರಬೇಕು ನೋಡಿ. ಫ್ರಾನ್ಸ್ ದೇಶ UPI ಯುರೋಪಿಯನ್ನ ಮೊದಲ ದೇಶ ಅಳವಡಿಸಿಕೊಂಡದು.
ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಮತ್ತು ಸಿಕ್ಕಿಂ ನೇಪಾಳದಲ್ಲಿ ಗಡಿಯಲ್ಲಿರುವ ಭಾರತದ ಅತ್ಯುನ್ನತ ಪರ್ವತ ಶಿಖರ ಯಾವುದಂತ ಕೊಟ್ಟಿದ್ದಾರೆ. ಇದು ಸಿಕ್ಕಿಂನಲ್ಲಿ ಕೂಡ ಕಂಡು ಬರ್ತದೆ, ನೇಪಾಳದಲ್ಲಿ ಕೂಡ ಕಂಡು ಬರ್ತದೆ. ಇದು ಭಾರತದ ಅತ್ಯುನ್ನತ ಪರ್ವತ ಶಿಖರ ಆಗಿದೆ, ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಾಂಚನಜುಂಗ ನೋಡಿ. ಇದು ಕಾಂಚನಜುಂಗ ಏನಪ್ಪ ಅಂತಂದರೆ ಸಿಕ್ಕಿಂದಲ್ಲಿ ಕಂಡು ಬರ್ತದಂತಲೇ ಹೇಳ್ಬೋದು. ಓಕೆ, ಕಾಂಚನಜುಂಗ ಸರಿಯಾದ ಉತ್ತರ ಆಗಿದೆ ನೋಡಿ. ಕಾಂಚನಜುಂಗ ಇದು 8582 ಮೀಟರನ್ನು ಒಳಗೊಂಡಿದೆ. ಭಾರತ ಅತ್ಯುನ್ನತ ಮತ್ತು ಪ್ರಪಂಚದ 3ನೇ ಅತಿ ಎತ್ತರದ ಶಿಖರವಾಗಿ ಇದೆ ಅಂತಲೇ ಹೇಳ್ಬೋದು. ಇದಕ್ಕೊಂದು ಕಾಂಚನಜುಂಗ. K2 ಶಿಖರವು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಇದೆ ಅಂತಲೇ ಹೇಳ್ತೀವಿ. ಅಂದರೆ POK ಅಂತ ಹೇಳ್ತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ತೀವಿ. ಅಲ್ಲಿ ಕಂಡು ಬರ್ತದೆ K2. ಆದರೆ ಏನಪ್ಪ ಅಂತಂದರೆ ಕಾಂಚನಜುಂಗ ಒಂದು ನಿರ್ಮಿತವಾದ ಭಾರತದ ಪ್ರದೇಶದಲ್ಲಿ ಕಂಡು ಬರ್ತದೆ. ಅದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ಹೆಚ್ಚಾಗಿ ಸಿಕ್ಕಿಂ ಮತ್ತು ನೇಪಾಳದಲ್ಲಿ ಕಂಡು ಬರ್ತದೆ ಕಾಂಚನಜುಂಗ. ಮುಂದಿನ ಒಂದು ಪ್ರಶ್ನೆ, 2023ರಲ್ಲಿ ಭಾರತ ಮತ್ತು 2024ರಲ್ಲಿ ಬ್ರೆಜಿಲ್ ಆತಿಥ್ಯ ವಹಿಸಿದ G20 ಶೃಂಗಸಭೆಯು 2025ನೇ ಸಾಲಿನಲ್ಲಿ ಯಾವ ದೇಶದಲ್ಲಿ ನಡೆಯಲಿದೆ. ಈಗ ಆಲ್ರೆಡಿ ನಡೆದಿದೆ ನೋಡಿ. 2025ರ ಒಂದು G20 ಶೃಂಗಸಭೆ ಯಾವ ಒಂದು ಸ್ಥಳದಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದೆ ನೋಡಿ. 2025ರ ಒಂದು G20 ಶೃಂಗಸಭೆ, ಗ್ರೂಪ್ ಆಫ್ 20 ಅಂತ ಕರೀತಾರೆ. ಇದರ ಅಧ್ಯಕ್ಷತೆಯನ್ನು ಪ್ರಸ್ತುತ ದಕ್ಷಿಣ ಆಫ್ರಿಕಾ ವಹಿಸಿಕೊಂಡಿದೆ ನೋಡಿ. ಆಫ್ರಿಕಾ ಖಂಡದ ಪ್ರಾತಿನಿಧ್ಯ ಮತ್ತು ಜಾಗತಿಕ ದಕ್ಷಿಣದ ಧ್ವನಿಯನ್ನು ಎತ್ತಿಡಿಯಲು ಈ ಒಂದು ಸಭೆ ಮಹತ್ವದಾಗಿತ್ತು ಅಂತಲೇ ಹೇಳ್ಬೋದು. ದಕ್ಷಿಣ ಆಫ್ರಿಕಾ ಏನಪ್ಪ ಅಂತಂದರೆ 2025ರ ಒಂದು G20 ಶೃಂಗಸಭೆಯನ್ನು ನಡೆಸಿತ್ತು. ಓಕೆ, ಇದು ಕೂಡ ಪ್ರಮುಖ ಆಗಿದೆ ನೋಡಿ. G20ಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿ ನೀವು ಹೆಚ್ಚಾಗಿ. ರಾಜ್ಯವೊಂದರ ಸಂವಿಧಾನಕ ಯಂತ್ರ ಕುಸಿದು ಬಿದ್ದಾಗ ರಾಜ್ಯಪಾಲರ ವರದಿಯ ಮೇರೆಗೆ ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರೀಯಪತಿ ಆಳ್ವಿಕೆಯನ್ನು ಏರಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಇಷ್ಟು ಓದ್ತೀವಲ್ಲ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಿದೆ, ರಾಷ್ಟ್ರಪತಿ ಆಳ್ವಿಕೆ ಯಾವ ವಿಧಿಗೆ ಸಂಬಂಧಿಸಿದಂಥ ಕೊಟ್ಟಾರ. ಅದು ಕೂಡ ಕ್ವಶನ್ ದೊಡ್ಡದು ಅನ್ನಿಸ್ತದೆ. ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದಂಥ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 356ನೇ ವಿಧಿ, ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದ ನೋಡಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352, ಹಣಕಾಸು ತುರ್ತು ಪರಿಸ್ಥಿತಿ 360ಕ್ಕೆ ಸಂಬಂಧಿಸಿದೆ. 370 ಏನಪ್ಪ ಅಂತಂದರೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ನೋಡಿ. 370ನೇ ವಿಧಿ. 356ನೇ ವಿಧಿ ಏನಪ್ಪ ಅಂತಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 360 ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಮುಂದಿನ ಒಂದು ಪ್ರಶ್ನೆ, ಮಾನವ ದೇಹದಲ್ಲಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪಾದಿಸುವ ಕಾರಣಕ್ಕಾಗಿ ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ. ಪವರ್ ಹೌಸ್ ಆಫ್ ದ ಸೆಲ್ ಅಂತ ಯಾವುದು ಕರೀತಾರೆ ಅಂತ ಕೇಳ್ಯಾರ ಇಲ್ಲಿ. ಇದು ವಿಜ್ಞಾನ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆ ನೋಡ್ರಿ. ಮೈಟೋಕಾಂಡ್ರಿಯಾವು ಕೋಶೀಯ ಉಸಿರಾಟದ ಮೂಲಕ ದೇಹದ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ಶಕ್ತಿಯನ್ನು ಅಡಿನೋಸಿಸ್ ಟ್ರೈಫಾಸ್ಫೇಟ್ ಅಣುಗಳ ಒಂದು ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ. ATP ಅಂದರೆ ಅಡಿನೋಸಿಸ್ ಟ್ರೈಫಾಸ್ಫೇಟ್ ಅಂತ ಕರಿತೇವೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ತೀವ್ರತೆ ಪೈಪೋಟಿ ನಡೆಯುತ್ತಿದ್ದು ಓಪನ್ AI ಕಂಪನಿಯು ChatGPTಯನ್ನು ಅಭಿವೃದ್ಧಿಪಡಿಸಿದರೆ ಗೂಗಲ್ ಅಭಿವೃದ್ಧಿಪಡಿಸಿದ ಅತ್ಯಾಧುನಿಕ AI ಮಾಡೆಲ್ ಹೆಸರೇನಂತ ಕೇಳಿದ್ದಾರೆ. ಅಂದರೆ ಗೂಗಲ್ ಮಾಡೆಲ್ ಅಭಿವೃದ್ಧಿಪಡಿಸಿದಂಥ AI ಮಾಡೆಲ್ ಯಾವುದಂತ ಸರಿಯಾದ ಉತ್ತರ ನೋಡೋದಾದರೆ ಜೆಮಿನಿ ನೋಡಿ. ಜೆಮಿನಿ ಏನಪ್ಪ ಅಂತಂದರೆ ಗೂಗಲ್ ತಯಾರಿಸುವಂಥ ಒಂದು AI ಆಗಿದೆ. ಗೂಗಲ್ ಕಂಪನಿ ತನ್ನ ಹಳೆಯ ಒಂದು ಮಾಡೆಲ್ ಆಗಿರುವ ಒಂದು ಬಾರ್ಡನ್ನು ಉನ್ನತೀಕರಿಸಿ ಮಲ್ಟಿ ಮಾಡೆಲ್ ಸಾಮರ್ಥ್ಯ ಹೊಂದಿರುವ ಅತ್ಯಧಿಕ ಶಕ್ತಿಶಾಲಿ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಯಾದ ಜೆಮಿನಿಯನ್ನು ಜಗತ್ತಿಗೆ ಪರಿಚಯಿಸಿದೆ ಅಂತಲೇ ಹೇಳಬಹುದು. ಮುಂದಿನ ಒಂದು ಪ್ರಶ್ನೆ, ಭಾರತ ಕೇಂದ್ರೀಯ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಿದಂಥ ವರ್ಷ ಯಾವುದಂತ ಕೇಳಿದ್ದಾರೆ. ಈ ಸ್ಥಾಪನೆ ಆಗಿದ್ದು 1935ರಲ್ಲಿ ನೋಡ್ರಿ. ಆಪ್ಷನ್ ಎ ಸರಿಯಾದ ಉತ್ತರ. 1935ರಲ್ಲಿ ಇದು ಸ್ಥಾಪನೆ ಆಗುತ್ತಾ. 1949ರಲ್ಲಿ
ಜನವರಿ 1ನೇ ತಾರೀಕು ಏನಾಗ್ತಾರೆ ರಾಷ್ಟ್ರೀಕರಣ ಆಗ್ತದೆ. ರಾಷ್ಟ್ರೀಕರಣ ಆಗಿದ್ದು ಜನವರಿ 1ನೇ ತಾರೀಕು 1949ರಲ್ಲಿ. RBI ಕಾಯ್ದೆ 1934 ಅಡಿಯಲ್ಲಿ 1935 ಏಪ್ರಿಲ್ 1ನೇ ತಾರೀಕು RBI ಸ್ಥಾಪನೆ ಆಗ್ತದೆ. ಇದು ದೇಶದ ಹಣಕಾಸು ನೀತಿಯನ್ನು ನಿಯಂತ್ರಿಸುವ ಮತ್ತು ಕರೆನ್ಸಿ ನೋಟುಗಳ ಮುದ್ರಿಸುವ ಪರಮಾಧಿಕಾರವನ್ನು ಹೊಂದಿರುವಂಥ ಒಂದು ಬ್ಯಾಂಕ್ ಆಗಿದೆ ಅಂತ ಹೇಳ್ಬೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಂಸ್ಥೆ ಆಗಿದೆ, ಅದೊಂದು ಬ್ಯಾಂಕ್ ಅಲ್ಲ. ಓಕೆ, ಮುಂದಿನ ಒಂದು ಪ್ರಶ್ನೆ, 2024ರ ಪ್ರತಿಷ್ಠಿತ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟವು ಯಾವ ನಗರದಲ್ಲಿ ಅದ್ದೂರಿಯಾಗಿ ಜರುಗಿತು? 2024ರಲ್ಲಿ ನಡೆದಂಥ ಒಂದು ಒಲಿಂಪಿಕ್ಸ್ ಯಾವ ಸ್ಥಳದಲ್ಲಿ ನಡೀತಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಈ ಒಂದು ಬೇಸಿಗೆ ಒಲಿಂಪಿಕ್ಸ್ ನಡೆದಿದೆ ನೋಡ್ರಿ. ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ ಏನು ಅಂತ ನೀವು ಅಂದ್ಕೊಂಡ್ರೆ ಕೇಳ್ತಾರೆ ನೋಡ್ರಿ. ಯಾಕಂದರೆ 2 ವರ್ಷದ ಒಂದು ಕರೆಂಟ್ ಅಫೇರ್ಸನ್ನು ಗೊತ್ತಿರಬೇಕಾಗ್ತದೆ. 2024 ಒಲಿಂಪಿಕ್ಸನ್ನು ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಕೂಟದಲ್ಲಿ ಭಾರತದಲ್ಲಿ ಶೂಟಿಂಗ್, ಅಥ್ಲೆಟಿಕ್ಸ್, ಕುಸ್ತಿ, ಹಾಕಿ ವಿಭಾಗದಲ್ಲಿ ಒಟ್ಟು 6 ಪದಕಗಳನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ತೀವಿ ಭಾರತ ದೇಶ. ಓಕೆ, ಫ್ರಾನ್ಸ್ ದೇಶದಲ್ಲಿ ನಡೆದಿದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ಮತ್ತು ಅತಿ ಬಿಸಿಯಾದ ಮರುಭೂಮಿ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ, ಅದರ ಜೊತೆಗೆ ಬಿಸಿಯಾದ ಮರುಭೂಮಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಹಾರಾ ಮರುಭೂಮಿ. ಸಹಾರಾ ಮರುಭೂಮಿ ಏನಪ್ಪ ಅಂತಂದರೆ ಪ್ರಪಂಚದ ಬಿಸಿಯಾದ ಮರುಭೂಮಿ. ಇದು ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಅಂತಲೇ ಹೇಳ್ತೀವಿ ನೋಡ್ರಿ. ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ ಸಹಾರಾ ಮರುಭೂಮಿ. ಇದು ಸರಿಯಾದ ಉತ್ತರ ಇದೆ. ಉತ್ತರ ಆಫ್ರಿಕಾದಲ್ಲಿರುವ ಸಹಾರಾ ಮರುಭೂಮಿಯು ಸುಮಾರು 9 ದಶಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದು ವಿಶ್ವದ ಅತಿದೊಡ್ಡ ಉಷ್ಣ ಮರುಭೂಮಿ ಆಗಿದೆ ನೋಡಿ. ಒಟ್ಟಾರೆಯಾಗಿ ಆರ್ಕಟಿಕ್ ವಿಶ್ವದ ಅತಿದೊಡ್ಡ ಶೀತ ಮರುಭೂಮಿ. ಆರ್ಕಟಿಕ್ನ ಒಂದು ವಿಶ್ವದ ಅತಿದೊಡ್ಡ ಶೀತ ಮರುಭೂಮಿ ಆಗಿರ್ತದೆ. ಉಷ್ಣ ಮರುಭೂಮಿ ಯಾವುದಪ್ಪ ಅಂತಂದರೆ ಸಹಾರಾ ಮರುಭೂಮಿ ಒಂದು ಅತಿ ದೊಡ್ಡ ಮರುಭೂಮಿ ಆಗಿದೆ. ಉಷ್ಣದಲ್ಲಿ ಸಹಾರಾ ಮರುಭೂಮಿ ಆಗಿದೆ ನೋಡಿ. ಶೀತದಲ್ಲಿ ಆರ್ಕಟಿಕ್ ಮರುಭೂಮಿ ವಿಶ್ವದ ಅತಿ ದೊಡ್ಡ ಮರುಭೂಮಿ ಆಗಿರ್ತದೆ. ಶೀತದ ಕೇಳಿದ್ರೆ ಆರ್ಕಟಿಕನ ಹಾಕ್ರಿ, ಉಷ್ಣದ ಕೇಳಿದ್ರೆ ಸಹಾರಾ ಮರುಭೂಮಿ ಹಾಕ್ರಿ. ಮುಂದಿನ ಒಂದು ಪ್ರಶ್ನೆ, ಭಾರತದಲ್ಲಿ ಪಾರದರ್ಶಕತೆ ತರಲು ಭಾರತ ಸರ್ಕಾರವು ಮಾಹಿತಿ ಹಕ್ಕು ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತಂದಿತ್ತಂತ ಕೊಟ್ಟಿದ್ದಾರೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ RTI ಜಾರಿಯಾದಂಥ ವರ್ಷ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 2005 ಅಕ್ಟೋಬರ್ 12ನೇ ತಾರೀಕು ಜಾರಿ ಮಾಡ್ತಾರೆ. 2005ರಲ್ಲಿ ಜಾರಿ ಬರ್ತದೆ ಅಂತಲೇ ಹೇಳ್ಬೋದು. ಅಕ್ಟೋಬರ್ 12, 2005ರಲ್ಲಿ ಜಾರಿಗೆ ಬಂದ ಈ ಕಾಯ್ದೆಯು ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಸರ್ಕಾರಿ ಇಲಾಖೆಗಳು, ದಾಖಲೆಗಳು ಮತ್ತು ಯೋಜನೆಗಳ ಮಾಹಿತಿಯನ್ನು ಕೇಳಿ ಪಡೆಯುವ ಮೂಲಕ ಮೂಲಭೂತ ಹಕ್ಕನ್ನು ನೀಡಿದೆ ಅಂತಲೇ ಹೇಳ್ಬೋದು. 2005ರ ಒಂದು RTI ಕಾಯ್ದೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ ಕರೆಯುತ್ತೇವೆ. 2005ರಲ್ಲಿ ಜಾರಿ ಬಂದು ನೋಡ್ರಿ. ಇದು ಕೂಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಸೌರಮಾರುತಗಳು, ಕರೋನಾ ಮತ್ತು ಸೂರ್ಯನ ವಾತಾವರಣವನ್ನು ಅಧ್ಯಯನ ಮಾಡಲು ಇಸ್ರೋ ಉಡಾವಣೆ ಮಾಡಿದ ಮೊಟ್ಟ ಮೊದಲ ಸೌರ ಬಾಹ್ಯಾಕಾಶ ನೌಕೆ ಯಾವುದು? ಅಂದರೆ ಸೂರ್ಯನ ಅಧ್ಯಯನಕ್ಕೆ ಕಳಿಸಿರುವಂಥ ಭಾರತದ ಬಾಹ್ಯಾಕಾಶ ನೌಕೆ ಯಾವುದಂತ ಕೇಳಿದ್ದಾರೆ. ಸೂರ್ಯ ಅಧ್ಯಯನಕ್ಕೆ ಕಳಿಸಿರುವಂಥ ಭಾರತದ ನೌಕೆ ಯಾವುದು? ಸರಿಯಾದ ಉತ್ತರ ಆದಿತ್ಯ L1 ನೋಡ್ರಿ. ಆದಿತ್ಯ L1 ಅನ್ನು ಭಾರತ ಇಸ್ರೋ ಏನು ಮಾಡಿದೆ ಅಂದರೆ ಬಾಹ್ಯಾಕಾಶಕ್ಕೆ ಕಳಿಸಿದೆ. ಓಕೆ, ಸೂರ್ಯನ ಅಧ್ಯಯನಕ್ಕಾಗಿ. 2023ರಲ್ಲಿ ಏನಪ್ಪ ಅಂತಂದರೆ ಉಡಾವಣೆಗೊಂಡ ಆದಿತ್ಯ L1 ನೌಕೆಯು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಲ್ಯಾಂಗ್ರೇಂಜ್ ಪಾಯಿಂಟ್ನಲ್ಲಿ ತಲುಪಿದೆ ಅಂತಲೇ ಹೇಳ್ಬೋದು. ಯಾವುದೇ ಅಡೆತಡೆ ಇಲ್ಲದೆ ಸೂರ್ಯನ ಅಧ್ಯಯನವನ್ನು ನಡೆಸುತ್ತಿದೆ. ಆದಿತ್ಯ L1 ಸೂರ್ಯನ ಅಧ್ಯಯನಕ್ಕೆ ಸಂಬಂಧಿಸಿದೆ ನೋಡಿ. 2023ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಉಡಾವಣೆ ಮಾಡಲಾಗಿತ್ತು, ಆದಿತ್ಯ L1. ಮುಂದಿನ ಒಂದು ಪ್ರಶ್ನೆ, ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡದ ಭಾಷೆಗೆ ಮೊದಲ ಬಾರಿಗೆ ತಂದುಕೊಟ್ಟ ಕವಿ ಯಾರು ಅಂತ ಕೇಳಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಪ್ರಶ್ನೆ ಆಗುತ್ತೆ ನೋಡ್ರಿ. ಅದರಲ್ಲಿ ಕನ್ನಡಕ್ಕೆ ಸಿಕ್ಕಿರುವಂಥ ಮೊದಲ ಒಂದು ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ದಾರೆ. ಯಾವ ವ್ಯಕ್ತಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕುವೆಂಪು ಅವರಿಗೆ 1967ರಲ್ಲಿ ರಾಮನ ದರ್ಶನಂ ಎಂಬ ಒಂದು ಕೃತಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು ಕನ್ನಡದ ಮೊದಲ ಕವಿಯಾಗಿರುವಂಥ ಕುವೆಂಪು ಅವರಿಗೆ ನೀಡಿದಂಥ ಮೊದಲ ಪ್ರಶಸ್ತಿಯಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರು KV ಪುಟ್ಟಪ್ಪ ಅಂತ ಕರಿತೀವಿ.
ಇವರು ರಚಿಸಿದ ಶ್ರೀ ರಾಮಾಯಣ ದರ್ಶನ ಮಹಾಕಾಶಕ್ಕೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ನೀಡಿದೆ ರೀ. ಒಟ್ಟು 8 ಜನಕ್ಕೆ ಕನ್ನಡಿಗರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಜನಕ್ಕೆ ನೀಡಿದ್ದಾರೆ ಅಂದರೆ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ನೀಡಿದ್ದಾರೆ ನೋಡಿರಿ. ಮುಂದಿನ ಒಂದು ಪ್ರಶ್ನೆ, ಹವಾಮಾನ ಬದಲಾವಣೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ನವೆಂಬರ್ 2024ರಲ್ಲಿ ನಡೆದ ವಿಶ್ವಸಂಸ್ಥೆಯ ಪ್ರಮುಖ COP29 ಶೃಂಗಸಭೆ ಎಲ್ಲಿ ನಡೆಯಿತು? COP29 ಶೃಂಗಸಭೆ ನಡೆದಂಥ ಒಂದು ಸ್ಥಳ ಯಾವುದಂತ ಕೇಳಿದ್ದಾರೆ. 2024 ನೋಡಿರಿ, ಇಂಪಾರ್ಟೆಂಟ್ ಆದ COP29 ನಡೆದಂಥ ಸ್ಥಳ ಯಾವುದು 2024ರಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಜರ್ಬೈಜಾನ್ನ ಬಾಕುನಲ್ಲಿ COP29 ನಡೆದ ಸ್ಥಳ ಆಗಿದೆ ನೋಡಿ. ಅಜರ್ಬೈಜಾನ್ ದೇಶದ ರಾಜಧಾನಿಯಾಗಿರುವಂಥ ಬಾಕುನಲ್ಲಿ COP29 ಸಮ್ಮೇಳನ ನಡೆದಿದೆ. ಇದರಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹವಾಮಾನ ಬದಲಾವಣೆ ಎದುರಿಸುವ ಹಣಕಾಸು ನೆರವು ಒದಗಿಸುವ ಬಗ್ಗೆ ಪ್ರಮುಖ ಚರ್ಚೆಗಳು ನಡೆದಿವೆ ಅಂತಲೇ ಹೇಳ್ಬೋದು. COP29 ನಡೆದಂಥ ಒಂದು ಸ್ಥಳ ಯಾವುದಪ್ಪ ಅಂತಂದರೆ ಅಜರ್ಬೈಜಾನ್ನ ಬಾಕು. ಹಾಗಾದರೆ COP28 ನಡೆದಂಥ ಸ್ಥಳ ಯಾವುದಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, COP28 ನಡೆದಂಥ ಸ್ಥಳ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆ, ಮುಂಜಾನೆ ಎಳೆ ಬಿಸಿಲು ಅಥವಾ ಸೂರ್ಯನ ಬೆಳಕಿನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ಯಾವ ವಿಟಮಿನ್ ಅನ್ನು ಸ್ವಾಭಾವಿಕವಾಗಿ ಉತ್ಪಾದಿಸಲಾಗುತ್ತದೆ? ವಿಟಮಿನ್ ಬಗ್ಗೆ ಪ್ರಶ್ನೆ ಆಗಿದೆ ನೋಡಿ. ಅಂದರೆ ಸೂರ್ಯನ ಬೆಳಕಿನಿಂದ ನಾವು ಯಾವ ವಿಟಮಿನನ್ನು ಪಡೆದುಕೊಳ್ಳುತ್ತೇವೆ ಅಂತ ನಾವು ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ವಿಟಮಿನ್ ಡಿ. ವಿಟಮಿನ್ ಡಿ ಏನಪ್ಪ ಅಂತಂದರೆ ಈ ಒಂದು ಮೂಳೆಯನ್ನು ಗಟ್ಟಿಗೊಳಿಸ್ತದೆ ಅಂತ ಹೇಳ್ಬೋದು. ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ನಮ್ಮ ದೇಹದಲ್ಲಿ ಸಂಗ್ರಹ ಆಗ್ತದೆ. ಓಕೆ, ವಿಟಮಿನ್ ಸಿ ಅಂದರೆ ಏನಪ್ಪ ಅಂತಂದ್ರೆ ಸ್ಕರ್ವಿ ರೋಗ ಅಂತ ಹೇಳ್ತೀವಿ ನಾವು. ಸ್ಕರ್ವಿ ರೋಗ, ವಿಟಮಿನ್ ಡಿ ರಿಟೆಕ್ಸ್ ಅಂತ ಕರೀತಾರೆ ಇದಕ್ಕೆ. ವಿಟಮಿನ್ ಡಿ ರಿಟೆಕ್ಸ್ ಅಂತ ಕರೀತಾರೆ. ವಿಟಮಿನ್ ಡಿ ಏನಪ್ಪ ಅಂತಂದ್ರೆ ರಾತ್ರಿ ಕುರುಡು ಬರ್ತದೆ ರೋಗ. ವಿಟಮಿನ್ ಎ ಅಂದ್ರೆ ಎರಳು ಗುರುಡುತನ, ರಾತ್ರಿ ಗುರುಡುತನ ಅಂತ ಹೇಳ್ತೀವಿ. ವಿಟಮಿನ್ B12 ಆಗಿದೆ ನೋಡಿ. ಇದು ಕೂಡ ಇದೇನಪ್ಪ ಅಂತಂದರೆ ದೇಹಕ್ಕೆ ಇಂಪಾರ್ಟೆಂಟ್ ಆಗಿದೆ. ಇದು ಕೂಡ ವಿಟಮಿನ್ B12 ರಕ್ತ ಹಿಮೋಫೀಲಿಯಾನು ಸರಿ ಮಾಡ್ತದೆ. ಹಿಮೋಫೀಲಿಯಾಕ್ಕೆ ಸರಿಯಾದ ಉತ್ತರ ವಿಟಮಿನ್ B12. ಓಕೆ, ವಿಟಮಿನ್ ಡಿ ಸರಿಯಾದ ಉತ್ತರ ಇದೆ ನೋಡಿ. ಸೂರ್ಯನಿಂದ ಬರುವ ಯು ವಿ ರೇಸ್, ಅಲ್ಟ್ರಾವೈಲೆಟ್ ಏನು ಕಿರಣ ಇದೆ, ಆ ಒಂದು ಕಿರಣಗಳ ಮೂಲಕ ಏನಂದರೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂದ್ರೆ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗ್ತದೆ. ಇದು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಮತ್ತು ಮೂಳೆಗಳನ್ನು ದೃಢಪಡಿಸಲು ಅಗತ್ಯವಾಗಿದೆ ಅಂತ ಹೇಳ್ಬೋದು. ವಿಟಮಿನ್ ಡಿನ ರಾಸಾಯನಿಕ ಹೆಸರು ರಿಟೆಕ್ಸ್ ರೋಗ ಬರುತ್ತೆ ನೋಡಿರಿ. ರಿಟೆಕ್ಸ್ ಅಂತ ಹೇಳ್ತೀವಿ ನೋಡಿ. ರಿಟೆಕ್ಸ್ ಪ್ರಶ್ನೆ ಆಗಿತ್ತು. ರಿಟೆಕ್ಸ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ವಿಟಮಿನ್ ಡಿಗೆ ಸಂಬಂಧಿಸಿದೆ. ಮುಂದಿನ ಒಂದು ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯಾದ ಜನಗಣಮನ ಗೀತೆಯನ್ನು ಮೂಲತಃ ಬಂಗಾಳಿ ಭಾಷೆಯಲ್ಲಿ ರಚಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದರ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ರಾಷ್ಟ್ರಗೀತೆಯನ್ನು ಯಾರು ಆಡಿದವರು ಅಂತ ಕೊಟ್ಟಿದ್ದಾರೆ, ರಚನೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಪ್ರಶ್ನೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದ ಪ್ರಥಮ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವಂಥ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ರಾಷ್ಟ್ರಪತಿ ಅಲ್ಲ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೋಡಿರಿ. ಆಪ್ಷನ್ಸ್ ಸಿ ನೋಡಿ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಅದೇ ರೀತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಉಪ ಮುಖ್ಯಮಂತ್ರಿ ಆಗಿರ್ತಾರೆ, ಪ್ರಧಾನಮಂತ್ರಿ ಆಗಿರ್ತಾರೆ ಅಂತ ಹೇಳ್ಬೋದು. ಗೃಹ ಮಂತ್ರಿ ಆಗಿರ್ತಾರೆ ನೋಡ್ರಿ. ಗೃಹ ಮಂತ್ರಿ ಆಗಿರ್ತಾರೆ ವಲ್ಲಭಭಾಯ್ ಪಟೇಲ್ರವರು. ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಾರೆ. ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತ ದೇಶದ ಮೊದಲ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ನೋಡ್ರಿ. ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸತತ 2 ಅವಧಿಯ ಒಂದು ಭಾರತ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಏಕೈಕ ವ್ಯಕ್ತಿಯಾಗಿರ್ತಾರೆ. 2 ಬಾರಿಗೆ ರಾಷ್ಟ್ರಪತಿ ಆತ ನೋಡ್ರಿ. 2 ಬಾರಿ ರಾಷ್ಟ್ರಪತಿ ಆಗಿರುವಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಆಗಿದ್ದ ನೋಡ್ರಿ 2 ಬಾರಿ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಇದೆ ನೋಡಿ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಕರ್ನಾಟಕ ಆಗಿದೆ. 6300 ಎಷ್ಟು ಇದೆ, 6390 ಎಷ್ಟು ಇದೆ,
ಚಿಲ್ಲರ ಮೇಲಿದೆ. ಅಷ್ಟೇ ಆನೆಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂತಂದರೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು? ನಮ್ಮ ಕರ್ನಾಟಕ ರಾಜ್ಯ ಆಗಿದೆ ನೋಡಿ. ಹಾಗಾದರೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದಂತ ನೀವು ಕ್ವಶನ್ ನಂಬರ್ 2 ಅಂತ ಹಾಕಿಕೊಂಡು ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮಾಡಿದ್ರದ್ದು ಕೂಡ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು ನೋಡಿರಿ. ಪ್ರಚಲಿತ ಘಟನೆಗಳು ಕೂಡ ಇದ್ದವು ಇದರಲ್ಲಿ, ಅದ್ರ ಜೊತೆಗೆ GK ಕೂಡ ಇದೆ. ಇದರಲ್ಲಿ GK ಪ್ರಶ್ನೆಗಳು, ಪ್ರಚಲಿತ ಘಟನೆ ಪ್ರಶ್ನೆಗಳನ್ನು ಕೂಡ ಒಳಗೊಂಡಂತೆ ನಾವು ಕ್ಲಾಸ್ ಮಾಡಿದ್ದೇವೆ. ಪ್ರತಿ ದಿನ ಇದೇ ರೀತಿಯಾಗಿ ಕ್ಲಾಸನ್ನು ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೂಪರ್ ಅಂತ ಕಮೆಂಟ್ ಹಾಕಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮಗೆ ಏನಾಗುತ್ತೆ ಅಂದರೆ ಬೆಂಬಲ ಸಿಕ್ಕಂಗೆ ಆಗುತ್ತೆ. ಓಕೆ, ಈ ರೀತಿಯಾಗಿ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ಸಬ್ಜೆಕ್ಟದ್ದು ಬೇಕೋ, ವಿಜ್ಞಾನದ ಬೇಕಾದರೆ ವಿಜ್ಞಾನದ ಕೂಡ ಮಾಡೋಣ. ವಿಜ್ಞಾನ, ಇತಿಹಾಸ ಎಲ್ಲ ಏನಿದೆ ಎಲ್ಲ ಒಂದು ಆಲ್ ಸಬ್ಜೆಕ್ಟ್ ಕವರ್ ಮಾಡೋಣ. ಓಕೆ, ಚಾಪ್ಟರ್ ವೈಸ್ ಕ್ಲಾಸ್ ಕೂಡ ಇದ್ದಾವೆ ನೋಡಿ ಸ್ನೇಹಿತರೆ. ಚಾಪ್ಟರ್ ವೈಸ್ ಕ್ಲಾಸನ್ನು ಕೂಡ ನಾನು ಈಗ ಆಲ್ರೆಡಿ ಮಾಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂಥ ಒಂದು ಆಗಿದೆ. ಇನ್ನು ದಿನನಿತ್ಯ ಇದೇ ರೀತಿಯಾಗಿ ಈಗ ಇವತ್ತಿಂದು ಕುಶಾಣ ನಾಗರಿಕತೆಗೆ ಸಂಬಂಧಿಸಿದಂಥ ಒಂದು ಚಾಪ್ಟರ್ ವೈಸ್ ಕ್ವಶನ್ ಬರುತ್ತೆ. ಅದು ಸಾಯಂಕಾಲ 7 ಗಂಟೆಗೆ ಇರುತ್ತೆ ನೋಡಿರಿ. ಸಾಯಂಕಾಲ 7 PM ಚಾಪ್ಟರ್ ವೈಸ್ ಒಂದು ಕ್ವಶನ್ಗಳು ನಾವು ನೋಡಬಹುದು ಪ್ರತಿದಿನ 7 ಗಂಟೆಗೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ ಹೇಳಿ. ಅದೇ ರೀತಿ ಕಮೆಂಟ್ನಲ್ಲಿ ಉತ್ತರವನ್ನು ಹೇಳದೆ ಹೋಗ್ಬಿಡ್ರಿ. ಉತ್ತರ ಹೇಳಿಗೆಸಿಂದ ಈ ಒಂದು ವಿಡಿಯೋನ ಕ್ಲೋಸ್ ಮಾಡಿ. ಇಲ್ಲಿವರೆಗೆ ಯಾರು ವಿಡಿಯೋ ನೋಡಿದರೆ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಅಂತ ಹೇಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಓಕೆ, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.